ನಂಗೆ ಒಂದು ಹಂತದಲ್ಲಿ ಅನ್ನಿಸ್ತಾ ಇತ್ತು ಕಾಂಗ್ರೆಸ್ಸಿಗೆ ಆಲ್ಟರ್ನೇಟಿವ್ ಆಗಿ ಈ ದೇಶದಲ್ಲಿ ಆಮ್ ಆದ್ಮಿ ಪಕ್ಷ ಬರುತ್ತೆ ಅಂತ. ಆಮ್ ಆದ್ಮಿ ಪಕ್ಷ ಒಂದು ಜನಾಂದೋಲನದಿಂದ ರೂಪು ತಳೆದಂಥ ಪಕ್ಷ. ನೆಗೆಟಿವ್ ಆ್ಯಟಿಟ್ಯೂಡಲ್ಲಿ ಯಾವತ್ತೂ ಕೂಡ ದೊಡ್ಡದನ್ನು ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ಟೂಟೆ ದಿಲ್ ಸೆ ಕೋಯಿ ಖಡಾ ನಹಿ ಹೋತಾ, ಛೋಟೆ ದಿಲ್ ಸೆ ಕೋಯಿ ಬಡಾ ನಹಿ ಹೋತಾ. ಇದು ಅಟಲ್ಜಿ ಅವರು ಹೇಳಿದ್ದು. ಯಾವತ್ತೂ ಕೂಡ ನೆಗೆಟಿವ್ ಆ್ಯಟಿಟ್ಯೂಡ್, ನಿಮ್ಮನ್ನು ವಿರೋಧಿಸಬೇಕು ಅಂತಲೇ ನಾನು ವಿರೋಧಿಸಿದ್ರೆ ಅದರಲ್ಲಿ ಅರ್ಥ ಇರೋದಿಲ್ಲ. ವಿಷಯಾಧಾರಿತ ವಿರೋಧ ಇರಬೇಕು. ಒಟ್ಟಾರೆ ವಿರೋಧ ಮಾಡ್ತಕ್ಕಂಥದ್ದು, ಒಟ್ಟಾರೆ ರಾಜಕಾರಣ ಮಾಡ್ತಕ್ಕಂಥದ್ದು ಇದು ಹೆಚ್ಚು ದಿನಗಳ ಕಾಲ ನಡೆಯುವುದಿಲ್ಲ. ಒಟ್ಟಾರೆ ವಿರೋಧ ನೀವು ಮಾಡ್ತಿದ್ದೀರಿ. ಪೊಲಿಟಿಕಲ್ ಅಪೋನೆಂಟ್ಸ್ ಎಲ್ಲರ ಮನೆಗೂ CBI ಕಳಿಸ್ತೀರಿ, ಎಲ್ಲರ ಮನೆಗೂ ED ಕಳಿಸ್ತೀರಿ, ಎಲ್ಲರ ಮನೆಗೂ IT ಕಳಿಸ್ತೀರಿ. ರಾಜಕೀಯವಾಗಿ ನಾವು ಬಿಜೆಪಿ ವಿರುದ್ಧ ಇದೀವಿ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿನೇ ಇಲ್ಲ. ಇದೊಂದು ತಪ್ಪು ಕಲ್ಪನೆ. ಇವತ್ತು CBI ಇರಲಿ ಅಥವಾ ED ಇರಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಇರಲಿ, ಒಂದು ಹ್ಯೂಜ್ ಡೇಟಾ ಬೇಸ್ ಮೇಲೆ ಕೆಲಸ ಮಾಡುತ್ತೆ. ಯಾರೂ ಕೂಡ ಇವತ್ತು ನಾಳೆ ನೀವೇನೋ ವಿರೋಧ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ನಿಮ್ಮ ಮನೆಗೆ CBI ಕಳಿಸೋದು, ಹೀಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಳೆ ಸಂವಿಧಾನ ಒಪ್ಪುವುದಿಲ್ಲ, ಅದನ್ನು ಕೋರ್ಟ್ ಒಪ್ಪುವುದಿಲ್ಲ. ಸರ್, ರಾಜಕಾರಣಿಗಳ ಮೇಲೆ ನಡೆದ ರೇಡ್ಗಳ ಪೈಕಿ 84% ನಿಮ್ಮ ಇವತ್ತು ಉದಾಹರಣೆಗೆ ಆ ಪಕ್ಷದಲ್ಲೇನೆ, ಆಮ್ ಆದ್ಮಿ ಪಾರ್ಟಿಯಲ್ಲೇನೆ ಅಲ್ಲಿರ್ತಕ್ಕಂಥ ಸಿಸೋದಿಯಾ ಒಳಗಡೆ ಹೋದ್ರು. ಇವತ್ತಿನ ತನಕ ಹೊರಗಡೆ ಬರಲಿಕ್ಕಾಗಿಲ್ಲ. ಯಾಕೆ? ಇವರು ಮಾಡಿರ್ತಕ್ಕಂಥ ಅಪರಾಧಗಳೆಲ್ಲದೂ ಪ್ರೂವ್ ಆಗ್ತಾ ಇದ್ದಾವೆ. ತಾನು ನಿರಪರಾಧಿ ಅಂತ ಅವರಿಗೆ ಅದನ್ನ ದೃಢೀಕರಣ ಮಾಡಲಿಕ್ಕೆ ಕೋರ್ಟ್ ಎದುರುಗಡೆ ದಾಖಲೆಗಳಿಲ್ಲ. ಅದಕ್ಕೋಸ್ಕರ ಕೋರ್ಟ್ ಮುಂದೆ ಹೋಗ್ತಾ ಇದೆ. ನಿಮ್ಮ ಪಕ್ಷದಲ್ಲಿ ಎಲ್ಲರೂ ಶ್ರೀರಾಮಚಂದ್ರರು, ಸತ್ಯ ಹರಿಶ್ಚಂದ್ರರು ಇದ್ದಾರೆ, ಅಪೋಸಿಷನ್ ಎಲ್ಲ ಕಳ್ಳರಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನಾನು ಮುಂಚೆನೇ ಹೇಳಿದ್ದೀನಿ, ಸತ್ಯವನ್ನು ಎಲ್ಲ ಕಡೆ ಹೇಳಬೇಕು ಅಂತ ನೀವು ನಿಶ್ಚಯ ಮಾಡಬೇಡ್ರಿ ಅಂತ. ನಿಮ್ಮ ಪಕ್ಷದಲ್ಲಿನ ಕಳ್ಳರ ಕಥೆ ಏನು? ದೇ ಆರ್ ಸೇಫ್ ಜಸ್ಟ್ ಬಿಕಾಸ್ ದೇ ಆರ್ ಇನ್ ಬಿಜೆಪಿ. ನೋಡ್ರಿ, ಇದೊಂದು ಸಮಾಜ ಇದು. ಸಮಾಜದಲ್ಲಿ ಎತ್ತರ ಇರೋರು ಇರ್ತಾರೆ, ಕುಳ್ಳರು ಇರ್ತಾರೆ, ರೋಗಿಷ್ಠರು ಇರ್ತಾರೆ, ಇವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ಹಾಗೆಯೇ ಇದೊಂದು ಸಾಮಾಜಿಕ ಒಂದು ಕನ್ನಡಿ. ರಾಜಕಾರಣ ಅಂತಂದ್ರೆ ಏನು? ಇದೊಂದು ಸಮಾಜದ ಕನ್ನಡಿ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.